ಕೇಳಿದಳು ತಡವಿಲ್ಲದೆ. ನಿನಗೆ ಗೊತ್ತಲ್ಲ, ನಾನು ಬೆಳಗ್ಗೆ ಏಳೋದೆ 8 ಗಂಟೆ ಮೇಲೆ. ಅಂದಮೇಲೆ ನಾನು ನಸುಕಲ್ಲಿ ಹೇಳ್ತೀನ? ಹಾಗಾದರೆ ನೀವು ನನ್ನ ಆಸೆನ ಪೂರ್ತಿ ಮಾಡಲ್ವಾ? ಹ್ಞೂ. ಶ್ರೀ ರಾಗ ತೆಗೆದಳು. ಮನೆ ಬಂತು, ಬಾ ಸುಮ್ಮನೆ ಎಂದು ಬೈಕ್ ನಿಲ್ಲಿಸಿ ಒಳ ನಡೆದ. ಶೇಖರ ಹೊರ ಹೋಗದೆ ಸೋಫಾದಲ್ಲಿ ಕುಳಿತಿದ್ದ. ಅದನ್ನು ಕಂಡ ಜಾನಕಿ, ರೀ ಪ್ಲೀಸ್ ಕರ್ಕೊಂಡು ಹೋಗಿ ಎಂದಳು ಪ್ರೀತಿಯಿಂದ ಬೇಕಂತಲೇ. ಜಾನಕಿ, ಏನಾಗಿದೆ ನಿನಗೆ? ಹೇಳಿದ್ನಲ್ಲ ಆಗೋಲ್ಲ ಅಂತ ಎಂದ ಅವ ಕೂದಲು ಮೇಲೇರಿಸಿ ಹಿಂದೆ ತಿರುಗಿ. ರೀ ಪ್ಲೀಸ್ ಎಂದಳು ಮುಖ ಸಣ್ಣದು ಮಾಡಿ. ಏನಂತ ದಣಿ ಅವಳದು? ಯಾಕೆ ಹಾಗೆ ಗೋಗರಿತಿದ್ದಾಳೆ ನಿನ್ನ? ಕೇಳಿದರು ಅಜ್ಜಿ ಕೋಣೆಯಿಂದ ಹೊರಬಂದು. ಅಜ್ಜಿ, ಅವಳು ಹಾಗೆ ಬಿಡು, ಅದೇನೋ ಆಸೆ ಅಂತೆ ಅವಳದು ಎಂದ ಅಜ್ಜಿಯ ಪಕ್ಕ ಬಂದು ನಿಂತು. ಹೆಂಡತಿ ಆಸೆನ ಗಂಡ ಆದವನು ನೀನೇ ನೆರವೇರಿಸಲಿಲ್ಲ ಅಂದರೆ ಮತ್ತೆ ಯಾರು ನೆರವೇರಿಸಬೇಕು? ಹೆಂಡತಿ ಆದವಳು ನಿಮಗೆ ಬರೀ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಅಷ್ಟೇ ಬೇಕಾ ಎಂದರು ಸುಭದ್ರ ಅಲ್ಲೇ ಕುಳಿತಿದ್ದ ಶೇಖರನ ಮುಖ ನೋಡಿ. ಅವ್ವ, ಏನೇನೋ ಮಾತಾಡ್ಬಿಡ ನೀನು ಎಂದ ಶ್ರೀ ಕೋಣೆಗೆ ನಡೆದ ಮೆಟ್ಟಿಲು ಹತ್ತಿ. ಶೇಖರ ಮೇಲೆದ್ದು ಹೊರ ನಡೆದ. ಅವರ ಮಾತುಗಳನ್ನು ಕೇಳಿ ಅಜ್ಜಿಗೆ ಕಣ್ಣು ಹೊಡೆದ ಜಾನಕಿ ಮೆಟ್ಟಿಲು ಹತ್ತಿ ಶ್ರೀ ಎನ್ನುತ್ತಾ ಬಂದಳು ಕೋಣೆಯೊಳಗೆ. ಜಾನಕಿ, ಮತ್ತೆ ನೀನು ಅದೇ ವಿಷಯ ಮಾತಾಡ್ಬೇಡ ಎಂದ ಅವ ತನ್ನ ಫೋನಿನಲ್ಲಿ ಮುಳುಗಿದ್ದ. ನಾನಿನ್ನು ಅದನ್ನೇ ಮಾತಾಡೋಕೆ ಬಂದಿಲ್ಲ. ನೀವು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ